ಮತ್ತು ಉಳ್ಳಾಗಡ್ಡಿ ಬಜ್ಜಿ ಮಾಡಕತ್ತಾರೆ ನಮ್ಮ ಮಮ್ಮಿ ಯಾರು ಆಗಿಲ್ಲ ಆಲೂಗಡ್ಡಿ ಬಜ್ಜಿ ಮಾಡಿದ್ರಿ ಈಗ ಉಳ್ಳಾಗಡ್ಡಿ ಮಾಡಕತ್ತಾರೆ ನೋಡಿ ನಮ್ಮ ಬೇಟಿ ನಮ್ಮ ಅತ್ತಿ ಮೆಣಸಿನ್ಕಾಯಿಗೆ ಉಪ್ಪು ಹಾಕಕತ್ತಾಳ್ರಿ ಜಗಳ ಮಾಡಕತ್ತಾರ ನೋಡ್ರಿ ಇಬ್ರು ಅಪ್ಪ ಅತ್ತು ಸಿಗಿರಿ ಹಂಗೆ ಮಾಡೋ ಬದ್ಲಿ ತಾನೇ ಮಾಡಿದ್ರಕ್ಕ ಆಗ್ಲಿ ಅಂದ್ರ ನೀನ ತಿನ್ನೋದು ಮಗನ ಕಿಚಡಿ ಏಯ್ ಮಮ್ಮಿ ಚಲೋ ಆಗ್ಲಿಲ್ಲ ಅಂದ್ರೆ ಮಮ್ಮಿ ಸಿಹಿ ಆಗ್ಲಿಲ್ಲ ನಾನು ತಲೆ ಕಟ್ ಕಳ್ಸೋದ ತಿನ್ನೊಂದು ನಾ ಹೆಣ್ಣು ತಿಂತೀನಿ ನೋಡಿ ಫ್ರೆಂಡ್ಸ್ ಈಗ ಮಾಡಕತ್ತಾರ್ರಿ ಇವರು ನಾ ವಿಡಿಯೋ ಮಾಡ್ತಾ ಇದ್ದಂడి ಆಮೇಲೆ ತೋರಿಸ್ತೇನ್ರಿ ಇವೇ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾನೆ ಮತ್ತೆ ಮುಂದಿನ ಹೋಗಲು ಸಿಗ್ತೇನೆ ಧನ್ಯವಾದಗಳು ಈ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸರ್ಪ್ರೈಸ್ ಅನ್ನಕ್ಕೆ ಬರಂಗಿಲ್ರಿ ನನಗೆ ಸರ್ಪ್ರೈಸ್ ನಿಮ್ಗೊಂದು ಸರ್ಪ್ರೈಸ್ ಅನ್ಬೇಕನ್ನೈತಿನ ನೋಡ್ರಿ ನೋಡ್ರಿ ಊರಿಗೆ ಎಷ್ಟು ದಗ್ಗು ತಗತೈತ್ರಿಪ್ಪ ನಾ ಈ ಲಾಗ್ ಇಲ್ಲಿಗೆ ಮುಗಿಸ್ತೇನ್ರಿ ನೋಡ್ರಿ ಬಜ್ಜಿ ಈಗ ಕುದಿಯಾಕತ್ತಾವ್ರಿ ಕುದಿಯಾಕತ್ತಾವ ಮತ್ತೆ ಜಗಳ ಮಾಡಾಕತ್ತಾರ ಬರೀ ಅಷ್ಟೇ ಇಷ್ಟ ಜೂಮ್ ತಗೊಂಡಿದ್ವಿ ಎಷ್ಟೊತ್ತನ ಹಂಗ ಜೂಮ್ ತಗೊಂಡು ಹೇಳ್ಕೊಳ್ಳಿ ನೀನು ನೋಡಿ ನಮ್ಮ ಪಪ್ಪಾಜಿ ಯಾರ ಮಾಡ್ತಾರ್ರಿ ಬಜ್ಜಿ ಬರೀ ಕಾಣಕತ್ತಾರ ನಮ್ಮ ಅತ್ತಿ ಬಂದ ರಾಮ್ ರಾಣಿ ಅನ್ಕೊಂತಾರ್ರಿ ಮಹಾರಾಣಿ ರೀ ನಮ್ಮ ಅತ್ತಿ ಅಂದ್ರೆ ಏನರಿ ಮತ್ತ ಡಬ್ಬಕ್ ಅಂತಾಳ ಅತ್ತಿ ಮೊದಲು ಮೂಕಿದ್ನಿ ಎಂದ ಬೆಳಂಗಿಲ್ಲ ನಾಟಕ ದೇಜಾಕ ನಾನು ನಿಂಬಲ್ಲ ಬರಕ್ಕ ಮುಂದಕ್ಕೆ ಹೋಗ ಇಷ್ಟು ತಗೋಕೆ ನೋಡಿ ನಮ್ಮ ಅತ್ತಿ ನೋಡಿದ್ರಿ ಎಷ್ಟು ಚೆನ್ನಾಗಿ ಕಾಣ್ತಾಳ್ರಿ ನಮ್ಮ ಅತ್ತಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತ ನಮ್ಮ ಅತ್ತಿ ಅಂದ್ರೆ ಭಾಳ ಇಷ್ಟ ರೀ ನಮಗೆ ತಿಂದ ಬಿಡ್ರಿ ಬಜ್ಜಿ ಕೊಟ್ಟು
ಚಾರ್ಜ್ ಸ್ಲೋ. ನಮ್ಮ ಅತ್ತಿ ಮೊದಲು ಬಜ್ಜಿಗೆ ಆಲೂಗಡ್ಡೆ ಬಜ್ಜಿ ಆಲೂಗಡ್ಡೆ ಬಜ್ಜಿಗೆ ಉಪ್ಪಾಗಿ ಅಂದ್ರೆ ಮತ್ತೆ ಆಮೇಲೆ ಕೊಳೆ ಶಿವೆಗೆ ಅವ್ರ ಮುಖನ ಕಾಣುತ್ತೆ. ಹಾ ರೀ ಕಾಣಕತ್ತ ಬರಬಾಡ್ರಿ. ಸುಳ್ಳು ಸನೌನಿಂಗ್ ಮಾಡಿ ಚಾಪಿ ಮಾಡ್ಸೋಣ. ಇದಕ್ಕೆ ತಗೊಂಡ್ರೆ ಚಲ ಆಗಲ್ತದ ಅಷ್ಟು ಮಟ್ಟಿಗೆ. ಹಾಂ ಫ್ರೆಂಡ್ಸ, ಕೇಳಿದಿರಲ್ಲ ನಮ್ಮ ಕೊಳ್ಳಿ ಮತ್ತು ನಮ್ಮ ವಿಜಿ, ನಮ್ಮ ಅಣ್ಣ, ನಮ್ಮ ವಿಜಿ ಜಗಳ ಮಾಡೋದು. ಅವ್ರು ಅಡುಗೆ ಮಾಡ್ಬೇಕಾದ್ರೆ ಹಂಗೆ ಜಗಳ ಅಂದ ತಕ್ಷಣ ದೊಡ್ಡ ಜಗಳ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಅವು ಏನದ ಮೆಣಸಿನ್ಕಾಯಿ ಇದು ಬಜ್ಜಿಗೆ ಅಂತೇಳಿ ಮೆಣಸಿನ್ಕಾಯಿ ಹರಿದವಳು ನಮ್ಮ ವಿಜಿ 4 ಮೆಣಸಿನ್ಕಾಯಿ ಹೆಚ್ಚಿಗೆ ಅದಾವ. ನಾವು ಅದ್ರೊಳಗೆ ಜೀರಿಗೆ ಪೌಡರ್ ಇದ್ರಕ್ಕಿಲ್ಲ, ಹಂಗಾಗಿ ಉಪ್ಪು ಅಷ್ಟು ಹಾಕಿ ಈಗ ಫ್ರೈ ಮಾಡಾಕತ್ತೀವಿ ನೋಡಿ. ನನಗೆ ಮೆಣಸಿನ್ಕಾಯಿ ಫ್ರೈ ನಾನು ಮಾಡಿದ್ನೆಲ್ಲ ತೋರಿಸ್ರಿ ಅಂತಂದಿದ್ರೆ ಏನಿಲ್ಲ, ನಾವು ಸೀಳು ಹೊಡ್ಕೊಳ್ಳೋದು, ಭಾಗ ಮಾಡ್ಕೊಳಂಗಿಲ್ಲ. ಒಂದು ಸೈಡ್ ಅಷ್ಟು ಸೀಳು ಹೊಡ್ಕೊಳ್ಳೋದು, ಸೀಳ್ಕೊಂಡು ಅದ್ರೊಳಗೆ ಜೀರಿಗೆ ಪೌಡರ್ ಮತ್ತು ಉಪ್ಪು, ಅದಕ್ಕೆ ರುಚಿಗೆ ಎಷ್ಟು ಬೇಕು ನೋಡು. ಖಾರ ಭಾಳ ಇದ್ರೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕೋಬೇಕಾಕೈತಿ, ಖಾರ ಕಡಿಮೆ ಇದ್ದು ಅಂದ್ರೆ ಉಪ್ಪು ಕಡಿಮೆ ಹಾಕೋಬೇಕಾಕೈತಿ. ಹಾಕ್ಕೊಂಡು ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರೆ ಮೆಣಸಿನ್ಕಾಯಿ ಫ್ರೈ ರೆಡಿ ಅದು ನೋಡ್ರಿ. ಇಷ್ಟ ಸಿಂಪಲ್. ಊಟದ ಜೊತೆ ಬಿಸಿ ರೊಟ್ಟಿ ಚಪಾತಿ ಹಿಂಗೆ ಅನ್ನೋ ಜೊತೆ ತಿಂತೇವಲ್ಲ, ಸೈಡ್ ಹಿಂಗೆ ಕಡ್ಕೊಂಡು ತಿಂದ್ರೆ ವಾ ಮಸ್ತ್ ಆಕೈತಿ ಊಟ. ನಾ ಬೀಳ್ತಿದ್ನಲ್ಲ ಬಡ ಬಡ ತಿನ್ರಿ ಕುಂತ್ಕೊಂಡು. ನಮ್ಮ ಗೌರಿ ಒದ್ರಾಕತೈತಿ ಕೀರ್ತಿ ಎಲ್ಲದಾಳ ಅನ್ನಕತ್ತದ. ಅದ್ರಾಗ ಹಾಕ್ಬಿಡು, ಟಿಶ್ಯೂ ಪೇಪರ್ದಾಗ ಹಾಕ್ಬಿಡು. ಏನು ಊಟ ಮಾಡೋದಲ್ಲ, ಬಜ್ಜಿ ಇಷ್ಟ ತಿಂತೀರಿ. ಚಪಾತಿ ಮಾಡೇ ನೋಡಿ, ಮಡಕೆ ಕಾಳಿನ ಪಲ್ಯ ಚಪಾತಿ. ಬಜ್ಜಿ ತಿನ್ನೋನು, ಬಜ್ಜಿ ತಿನ್ನಾಕಂತ ಬಜ್ಜಿ. ನಾ ಫೋಟೋ ಹೊಡಕತ್ತಿಲ್ಲ, ಹೊಡಿ ಮಾಡಾಕ್ತೇನೆ. ಬೇಡವಾ ಮೊಸರು. ಬಂದಡಪ್ಪ ಅಂತಂದ ಆಲೂಗಡ್ಡೆ ಬಜ್ಜಿನ ಮಸ್ತ್ ಏನು ಮಾಡಾಕ್ತೀರಿ ನೆತ್ತಿಗೇರಿ ಮತ್ತೆ ಬ್ಲಾಕಿಗೆ ಒಂದು ಹಾಕಿ ಬ್ಲಾಕಿ ಯಾಕಂದ್ರೆ ಈ ಕಡೆನೂ ಬರ್ತೈತಲ್ಲ. ತತ್ತಿ ಯಾಕೆ ಮಾಡೋದು? ಯಾವಾಗಂದ್ರೆ ಮಾಡಾಕತ್ತೀವಿ ನಾವು ಮಸ್ತ್ ನೋಡು. ಎಣ್ಣೆ ಹಿಡ್ಕೊಳಂಗಿಲ್ಲ ಇಲ್ಲ ಎಲ್ಲಿ ನೋಡಿ ತತ್ತಿ ಯಾಕೆ ನೋಡಿ ನೋಡಂಗಿಲ್ಲ. ಏನು ಕೇಳ್ಸತ್ತ ಮೆಣಸಿನ್ಕಾಯಿ ಬಜ್ಜಿ 2 ಸತಿ ಮಾಡ್ರೂ ಬರತ್ತಿದ್ದಿಲ್ಲ. ಮೊನ್ನೆ ಬಿಸ್ಕಟ್ ಇಟ್ಟು ಹಾಕಿ ಮಾಡಿ ಚಲೋ ಆಗಿದ್ದು. ಒಂದು 2 ದಿನ ತಿಂದೇವೆ. ಸೇಮ್ ಹಂಗಾಗಿ ಬಜ್ಜಿ ಹಂಗಾಗಿ ಸೊರಾಪುರಿ ಜಾಸ್ತಿ ಸೊರಾಪುರಿ ಅಲ್ಲ, ಕಡ್ಲಿ ಹಿಟ್ಟು, ಮೈದಾ ಹಿಟ್ಟ. ಉಡ ಬಂದಪ್ಪ ಜೀರ್ ಹೊಂಟ್ರು ಅವ್ರಿಗೆ. ನಮ್ಮ ಕುಳಿಗೆ ಇವ ಡ್ರೆಸ್ ನೋಡು, ತೋರಿಸು ಏನು ಕೊಟ್ರ. ಮತ್ತು ಕುಳಿ ಕೊಟ್ರಿ ನನಗೆ 20 ರೂಪಾಯಿ, ನನಗೆ 10 ರೂಪಾಯಿ. ಅದಕ್ಕೆ ಅದ್ರಾಗ ಅದಕ್ಕೊಳ್ಳಿ ನಮ್ಮ ಊರಿಗೆ ಕೊಟ್ಟು ನೀವು ನಮ್ಮ ಊರಿಗೆ ಬಂದಾಗ ಕೊಟ್ಟೆ ನೀವು.
ಬಸ್ ಚಲೋ ದಿನ ಬರ್ಬೇ ಇಬ್ರು ಕೇಳ್ತೀನಿ ನಂಗೆ ಟೈಮ್ ಸಿಗ್ತಾನೆ ಬರ್ತೇನೆ ನೀವು ಬರ್ರಿ ನೋಡು ನಾವು ಚಾಲೋರಾಗ್ಲಿ ಬಸ್ ಚಲೋ ಆಗೋದೇನು ಆಗ್ತದ ಕೊರೋನಾ ಯಾವಾಗ ಮುಗಿತತನ ಕೊರೋನಾ ಮುಗಿತಾರ ಇವನ್ ಚಪ್ಪಲ್ಲ ನನಗೆ ಒಯ್ಯದ ನಿನಗೂ ಎಂದದ ಇವನು ತಗೊಂಬರ್ಲಿಲ್ಲ ಅಂತ ನೀವು ಅಲ್ವನ ಯಾಕ ಹಂಗ ಇಲ್ಲ ಅಲ್ಲೇ ವಿಡಿಯೋ ಮಾಡ್ಲಿ ನೋಡು ಅದೇ ಕಳೆದಿಲ್ಲ ಪುಣ್ಯಕ್ಕಿಲ್ಲ ಕಳೆದು ಹೌದಿಲ್ಕೊಳ್ಳಿ ಆಗ ಒಗ್ಯಾನು ಏನಾರು ಅದಾವನಪ್ಪ ಒಗಿವು ಅಂತ ಇಷ್ಟು ತಗೊಂಡಿರಲ್ಲ ಅರ್ಬಿ ನಿಮ್ಮ ಎಲ್ಲ ನಮ್ಮ ಎಲ್ಲ ಇದಾವ ತಗೊಂಡು ಏನು ಬಿಟ್ಟಿಲ್ಲ ಕೀರ್ತನ ಒಬ್ಬಕಿನ ಬಿಟ್ಟೆ ನೋಡು ಈಗ ನಿನ್ನ ಕಡೆ ಕೊಳ್ಳಿನೊಬ್ಬಕ್ಕಿನ ಬಿಟ್ಟಾರ ನೋಡ್ರಿ ನಮ್ಮ ಕಡೆ ನಿಮ್ಮ ಕಡೆ ಆಕಿ ನೆಲ್ಲಿಕಾಯಿ ಎದ್ದ ಕ್ಷಣ ಮೋದಿ ತಕೊಂಡು ಚಾ ಕೊಡು ನೆಲ್ಲಿಕಾಯಿ ಒಂದು ಬಾಯಿಗೆ ಹಾಕೊಂಡ್ಬಿಡ್ತಾ ಮಾಡ್ಬೇಡವಾ ನೋಡ್ದು ಬಾಯಾಗ ಅದಾವ ಯಾಡು ನಿಮ್ಮ ಅತ್ತೆ ಕೈ ಅಂದ ಇನ್ನೊಂದು 15 ದಿನ ಬಿಟ್ಟು ಬರ್ರಿ ಇಬ್ರು ಹತ್ತಿ ನೀನು ಇಲ್ಲ ಅಂತಂದ್ರೆ ನಾನಾರು ಬರ್ತೇನೆ ಒಳ್ಳೆ ಅಂದ್ಲ ಯಾಕ ಇಲ್ಲಾಂದ್ರೆ ಬರ್ತಾರೆ ಅಂತ ಗಂಟು ಬರ್ತಿದ್ಲಾಕಿ ಅದಕ್ಕೊಳ್ಳಿ ಓಕೆ ಇರ್ತೀಯ ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀಯ ಓಕೆ ತಗೋವ ನಾವು ಇವು ಹಾಕೋ ಬಿಡ ಗಂಡನ ಬಳೆ ನೋಡು ಮಳಿ ಐತಿ ಬಂತಂದ್ರ ಹೆಂಗ ಚಾಟಿ ಹುಷಾರ್ ನೋಡು ಪೊಲೀಸರು ಯಾಕೊಂದ್ ಕಟ್ಟದಾರ ನಿಮ್ಮನ್ನು ಮತ್ತೆ ಈಗ ಎಲ್ಲಿ ಪೊಲೀಸರು ಸಿಗು ಜಾಗಕ್ಕೆ ಹೋಗಲ್ಲ ನಾವ ಯಾಕ ನಡಕ್ ದಾರ ಅದಾವ ನಡಕಿ ನೀ ಎರಗಟ್ಟಿಗೆ ಇಲ್ಲ ಎರಗಟ್ಟಿ ಹೋಗಲ್ಲ ಇದು ಸತ್ತಿಗೆರಿ ಹ್ಞೂ ಮತ್ತೆ ಹೆಂಗ್ ಹೋಗಿ ಇವು ಎರಗಟ್ಟಾಗ ಪೊಲೀಸರು ಹಿಡಿತಾರ ಅಂತ ನೋಡು ಅಯ್ಯೋ ನೋಡ ಅಂದೆ ಅದೇನೋ ಅಂತಾರಲ್ಲ ಇದಕ್ಕೆ ಏನೋ ಇಲ್ಲ ಬಡಿಯಾರ ಭಾಳ ತರಿಸಿದ್ರು ಅಂತ ಹಂಗಾಯ್ತು ತಿನ್ನಾಕಿರ್ಲು ಕಟ್ಟ ಆಯ್ತು ಹೌದು ತಿನ್ನಕಿಲ್ಲನ ಹಿಂಗಂದಿ ನೋಡುವ ನಾವು ತಿನ್ನಾಕಿರ್ಲಕ್ಕ ಸರ್ಗೆ ಹಿಂಗ ಹೆಂಗಾಗಿ ಕರೆ ತಿಳ್ಕೊಂಡ್ರ ನನ್ನ ವಿಡಿಯೋ ನೋಡ್ಯಾರ ಮತ್ತೆ ತೋರ್ಸಣ ಬಾಯ್ ಬಾಯ್ ಗಾಡಿ ಕಟ್ಟಿ ಹೋಗಿದ್ರೆ ಗಾಡಿ ಇಳಿಸ್ತಾರ ಹತ್ತಿ ನೋಡ್ಲ ಹಾ ಹೋಗ್ರ ಅಲ್ಲಿ ಬಂದ್ರ ನೋಡ್ರಿ ನಮ್ಮ ವಿಜಯರ್ ಹೊಂಟ್ರು ಅವ್ರಿಗೆ ಕೋಳಿ ಎಲ್ಲ ಅದಾವ ಇಲ್ಲೇ ಟಾಟಾ ಮಾಡಂಗಿಲ್ಲ ಹೋದ್ರ ನೋಡ್ರಿ ನಮ್ಮ ವಿಜಯರ್ ಅದಿಲ್ಲ ಕೋಳಿ ಏನು ಮಾಡ್ತೀವ ಏನು ಮಾಡೋದು ಯವ್ವ ಕಿರ್ನ್ಯಾನ್ ಜೊತಿನ ಕಿರ್ನ್ಯಾನ್ ಹಿಡಿ ನೀರು ಅಂದ್ರೆ ನನಗೇನು ಆಗೋದಿಲ್ಲ ಅವ್ನು ಇಟ್ಕೊಳಕ ಒಲ್ಲಂತ ಜಲ್ಮು ಟಿವಿ ನೋಡಕತ್ರ ಅವ್ರ ಏ ಹೋಗ್ಬಾರೆ ಮುಂಜಾನೆ ಸಂಜೆ ಟಿವಿ ನೋಡೋದ ನೋಡ ಆಕಳುಗಳಲ್ಲ ಹಂಗ ಗುಟ ಬಿಡೋದು ಕಟ್ಟಿರ ನಾನು ನಮಗೆ ಕಟ್ಟೈತಿ ಅದಕ್ಕೆ ಅವ್ರು ಬಿಟ್ಟಿರ್ನ ಅದು ಗುಟ ಹೋಗಿಲ್ಲ ಏನೈತಿ ಗುಟ ಬಿಡೋದು ಕಟ್ಟಾಕಿವ ಅಷ್ಟು ಕಡೆ ಮಟ್ಟ ಗುಂಡ ಹಾಕಿಂದ ದಗದ ತೆಗೆದು ಏನೇ ಇನ್ನೂ ಏನೂ ಇಲ್ಲ ಟೈಮ್ ಈಗ 5 ಗಂಟೆ 5:30 ಆತೇನೋ 5:30 ಆತು ನೋಡ್ರಿ ರೊಕ್ಕ ಇಸ್ಕೊಡ್ರಿ ರೊಕ್ಕ ಇಸ್ಕೊಂತ ಬಿಟ್ಟು 20 ರೂಪಾಯಿ ನಾವು ರೊಕ್ಕ ಭಾಳ ಕೊಟ್ಟೇವಿ ಹೌದಿಲ್ಕೊಳ್ಳಿ ಅವ್ರೇನು ಬರೀ ನಮ್ಗೆ 20 ರೂಪಾಯಿ ಅಷ್ಟು ಕೊಟ್ಟರು ಹೌದಿಲ್ಲ ನೋಡ್ಲ ಯಾಕೆ ಗುರ್ರ ಟೀ ಬಂದ್ ಮಾಡ್ರಿ ಎಷ್ಟು ಚೆನ್ನಾಗಿತ್ತು ಮನುಷ್ಯ ಅದ ನೋಡ್ರಿ ಇಲ್ಲಿ ಕಪ್ಪ ಯಾಕ
ನಾವು ಕೊನಮ್ಮಗೆ ಹೊಂಟೇವಿ ದೇವ್ರಿಗೆ. ಇಲ್ಲಿ ಕೊನಮ್ಗೆ ಹೋಗ್ಬೇಕಾದ್ರೆ ರೋಡ್ ನೋಡ್ರಿ ಇದು ಭಾಳ ಹದಗೆಟ್ಟು ಬಿಟ್ಟೈತಿ. ಅದು ರೋಡ್ ಯಾವ ಸುದ್ದಕ್ಕೈತೆ ಗೊತ್ತಿಲ್ಲ. ಅವಾಗ ಕೊನಮ್ ಜಾತ್ರೆಗೆ ಹೋಗಿದ್ವಿ ಎಲ್ಲ. ಎಡಿಟ್ ಮಾಡೋ ಮುಂದೆ ನಮ್ಮ ಕೊಳ್ಳಿ ಹನಿ ಕೇಕ್ ನೋಡಕತ್ತಾಳ. ನಾನು ಹೇಳಿದ್ನೆಲ್ಲ ಹಿಂದಿನ ಲಾಗಲ್ಲೇನು ಗುಡ್ ಹೆಂಗಂದ್ರೆ ದೇವಸ್ಥಾನ ಎಷ್ಟು ಐತಲ್ಲ ಅಷ್ಟು ಗುಡ್ ಐತೆ. ಅದನ್ನು ಬಿಟ್ಟರೆ ನಮ್ಮ ಊರಿಗೆ ಒಳ್ಳೆ ಗುಡ್ಡನ ಇಲ್ಲ. ಸೂರ್ಯ ಮುನ್ಗಾಕ್ ಬಂದಿದ್ದ, ಅದು ನೋಡಕ್ಕೆ ಏನೋ ಒಂಥರ ಖುಷಿ ಆಕೈತಿ. ಹಂಗಾಗಿ ನಾನು ವಿಡಿಯೋನ ಶೂಟ್ ಮಾಡಿದೆ. ಟೈಮ್ 7:30 ಆಗಿತ್ತು ಅಂತ ಅನಿಸ್ತೈತಿ. ನಾನು ಫಸ್ಟ್ ಏನು ಶೂಟ್ ಮಾಡಿದ್ನಿಲ್ಲ ಅವಾಗ 6:30 ಆಗಿತ್ತು. ನಾವು ದೇವ್ರ ದರ್ಶನಾತಿ ಒಂದು ದೀಪ ಆತಿ ಹಚ್ಚಿ ದೇವ್ರ ದರ್ಶನಾತಿ ತಗೊಂಡು ನಮ್ಮ ಮನೆಯವ್ರು ಕುಂತಿದ್ರಲ್ಲೇ ಅವಾಗ ನಾನು ಶೂಟ್ ಮಾಡಿದೆ. ಇವು ಊರು ಯಾವ್ಯಾವ ಊರು ಅಂತ ಕೇಳ್ಸಾಕತ್ತಿದ್ದೆ. ಅಲ್ಲಿ ನಿಮ್ಗೆ ಲೈಟ್ ಕಾಣಿಸಂಗಿಲ್ಲ, ಅಲ್ಲೇ ಕಾಣಿಸ್ತಾವಲ್ಲ ಲೈಟ್, ಅಲ್ಲಿ ಊರು ಅದಾವು. ನಮ್ಮ ಮನೆಯವ್ರು ಅದನ್ನ ಹೇಳಾಕತ್ತಿದ್ರು. ಕರೆಂಟ್ ಒಂದು ಇದ್ರಕ್ಕಿಲ್ಲ. ನಾವು ಹೋಗಿದ್ವಲ್ಲ ಅವಾಗ ಹೋಗೋದು ಬರೋದು ಮಾಡಾಕತ್ತಿದ್ದು. ನಮ್ಮ ಮನೆಯವ್ರು ಸಕ್ರೆ ಪುಟಾಣಿ ಓದಿರ್ತೇವೆ ನಾವು. ದೇವ್ರ ನೈವೇದ್ಯಕ್ಕೆ ಏನು ಇಲ್ಲದೆ ಇದ್ರೂ ಸಕ್ರೆ ಪುಟಾಣಿ ಒಯ್ತೇವೆ ನಾವು. ನಮ್ಮ ಕಡೆ ಅದೊಂದು ಸಂಪ್ರದಾಯ. ನಾವು ದೇವ್ರಿಗೆ ಹೋಗಿ ಬಂದೀವಿ. ದೇವ್ರಿಗೆ ಹೋಗಿ ಹೊರಗಡ್ದವ್ರು ಅನ್ನ ಒಂದು ಮಾಡಿಟ್ಟಿದ್ನಿ, ಯಾಕಂದ್ರೆ ಹೋಗಿ ಬರ್ಬೇಕಾದ್ರೆ ಲೇಟ್ ಆಕೈತೆ ಅಂತೇಳಿ. ಸಾರು ಮುಂಜಾನೆಗೆ ಮಾಡಿದ್ದ ಇತ್ತು, ಅದು ಒಂದು ಈಟಾಗಿತ್ತಂತ ಅದನ್ನ ಹಾಕೊಂತೀವಿ. ಇವ್ರು ಊಟ ಮಾಡ್ತಾರೆ ಅಂತ ಅನ್ಕೊಂಡಿರ್ಕಿಲ್ಲ ನಾನು. ಊಟ ಮಾಡಕತ್ತಾರ 3 ಮಂದಿ. ಹೇಳಿದ್ನೆ ನಾನು ಪುಸ್ತಕ ತೊಗೊಂಬರ್ರಿ ಟೀ ನೋಡ್ಕೊಂತ ಕುಂದ್ರ ನೀವು. ಆಕಿ ನಮ್ಮ ಕೂಳಿ ಭಾಳ ಹೆದರ್ತಾಳ, ಹಂಗಾಗಿ ಅವ್ರಿಗಿಬ್ಬರು ಬಾ ಅಂತೇಳಿ. ಆಕಿ ದೇವ ಬಂದಿಲ್ಲ, ಆಕಿ ಒಂಥರ ಮನಸ್ಸಿಚ್ಚಿ ಬಂದ್ರೆ ಬಂದಳು, ಇಲ್ಲ ಅಂದ್ರೆ ಇಲ್ಲ. ಊಟ ನಡೆದೈತರ್ದು. ಈಗ ನಮಗೆ ಇನ್ನ ತಿನ್ನಾಕ ಏನಾರು ಮಾಡ್ಕೋತೀವಿ. ಹಾಕೋರಿ ನಡ್ ಸಾರ ಇಲ್ಲ, ನಾವು ಮಾಡ್ಕೋತೀವಿ. ಮತ್ತೆ ಸಾರು ನಮ್ಗಟ್ ಅಂತೇಳಿ ಈಟ್ ಹಾಕೊಂಡು ತಿನ್ನಾಕತ್ತಾರ ಅವ್ರು. ನಿನಗೆ 3ನ ಅದೇನೊಂದು ಸಣ್ಣ ಐತಲ್ಲ. ಸರಿ ಸಣ್ಣ ತೆಗೆದು ಹಿಡ್ಕೊಳ್ಳಿಗೆ ಬರ್ತೈತದ. ನೀ ಹಾಕೊಂಡ್ರೆ ಹಂಗೆ ಅದು ಹೊಲಸಾಟ ಮಾಡಿ ಹಿಡಿತಪ್ಪ. ಮನೆ ಆಚಗಡೆ ಮನ್ಯಾಗ ಇವತ್ತಂದ್ರೆ ನಂಗೆ ಹಸನ್ ಮಾಡೇ ರಗಡ ಆತ. ಬೆಕ್ಕಿನ ಮರಿ ನೋಡ್ರಲ್ಲೇ ಎಲ್ಲಿ ಕುಂತೈತಿ. ಇನ್ನು ನೋಡ್ರಿ ಅವ್ರು ಊಟ ಮಾಡಿದ್ರ ನಮ್ಮ ವಿಟಲ್ ನೋಡ್ರಲ್ಲಿ. ನಾನು ಸುಮ್ಮ ಬಂದ್ಕೊಳ್ಳೇನ ಫೋನ್ ಬಿಟ್ಟು ಹೋಗಿದ್ದೆ. ಫೋನ್ ಹಿಡ್ಕೊಂಡು ನಿಂತು ನಾನು. ಅವರು ಎಕ್ಸ ಹಚ್ಚಿ ತೊಳೆಯಾಕತ್ತಾರ. ಅದನ್ನು ನಾನು ಹೇಳಿನೂ ಇಲ್ಲ ಅವ್ರಿಗೆ. ಮುಂಜಾನೆ ತೊಳೆಯಕ್ಕೆ ಬರಂಗಿಲ್ಲವಾ? ಹಾಕ್ಕೊಳ್ಳಿ. ನಮ್ಮ ವಿಟಲ್ ಗಾವಂತಂಗೆ ಹಚ್ಚನದನು. 2 ದಿನ ಆಗೋದು, ಒಮ್ಮೆ ಆಗ್ಬೇಕಲ್ಲ. ಸಾಕು ಬಿಡಪ್ಪ, ತಿಕ್ಕೇ ತಿಕ್ತಿ ಅದನ್ನು. ನೀವು ತೊಳೆದಿಟ್ಟೀಗ ಹೋಗ್ತೀರ ಇಲ್ಲ ಮಕ್ಕೋತೀರ? ಹಾಂ, ನಾವು ಊಟ ಮಾಡ್ತೇವೆ. ನೀವು ಊಟ ಮಾಡಕತ್ತೇವೆ ಕೃಷ್ಣ? ಶುರು ಮಾಡ್ತೇನೆ ಇವತ್ತಿನಾಗ, ಶುರು ಮಾಡ್ತೇನದ. ನಮ್ಮ ಮನೆಯವರು ಮಧ್ಯಾಹ್ನ ಊಟ ಮಾಡಿಲ್ಲ. ಮಧ್ಯಾಹ್ನ ಊಟ ಮಾಡಂದ್ರೆ ಮಧ್ಯಾಹ್ನ ಊಟ ಮಾಡಿಲ್ಲ. ಈಗ ಶುರು ಮಾಡ್ತೀನಿ. ನಾನು ಸಾಕಾಗ್ತದೆ ಅಂದ್ರೆ ಎಷ್ಟೊತ್ತು ಊಟ ಶುರು ಮಾಡ್ತೀನಿ ಅಂದ್ರೆ ಹೊಟ್ಟೆ ನಿಪಾಸ್ ಬೀಳ್ತೈತಿ. ಈ ಕಡೆ ಏನು ಹೋಗಂಗಿಲ್ಲ ಬಿಡಂಗಿಲ್ಲ. ಅದಿಲ್ಕೊಳ್ಳಿ ಫ್ರೆಂಡ್ಸ. ನಂದು ಊಟ ಆತ. ಸಾರಷ್ಟ ಕಾಸ್ಕೊಂಡೆ, ಅಡುಗೆ ಎಲ್ಲ ಇತ್ತು, ಅನ್ನ ಮಾಡಿಟ್ಟಿದ್ನೆಲ್ಲ. ಈಗ ನಮ್ಮ ಹುಡುಗರಿಗೆ ಓದ್ಸಾಕತ್ತೇನೆ ನೋಡಿ. ನೀವೆಲ್ಲರೂ ಹೇಳ್ತೀರಿ ನಿಮ್ಮ ಹುಡುಗರಿಗೆ ಅಭ್ಯಾಸ ಕಲಿಸಿ ಅಂತೇಳಿ. ನಾವು ಕಾಳಜಿ ಮಾಡ್ತೇವೆ ಇಲ್ಲ ಅಂತಲ್ಲ. ಯಾಕಂದ್ರೆ ನಮ್ಮ ಕೊಳ್ಳಿಗೆ ಹೇಳುವಷ್ಟು ಅಧಿಕಾರ ಇರೋ ಅಷ್ಟು ಅಂದ್ರೆ ನಮ್ಮ ಕೊಳ್ಳಿಗೆ ಏನು ಹೇಳ್ತೇನಿಲ್ಲ ಹಂಗೆ ಹೇಳೋ ಅಧಿಕಾರ ನನಗೈತಿ. ಆದರೆ ನಮ್ಮ ಹುಡುಗರಿಗೆ ಅಷ್ಟೊಂದು ಹೇಳೋ ಅಧಿಕಾರ ಇಲ್ಲ. ಯಾಕಂದ್ರೆ ನಮ್ಮ ಕೊಳ್ಳಿನ ಸ್ವಲ್ಪ ಸಿಟ್ಟು
ಬಂದ ಒಂದು ಮಾತು ಹೆಚ್ಚಿಗೆ ಅಂದ್ರೂ ನನಗೆ ಅಂದ್ರೆ ನಡೀತೈತಿ. ಯಾಕಂದ್ರೆ ನಮ್ಮ ಹುಡುಗರಿಗೆ ಅನ್ನೋ ಅಧಿಕಾರ ಇಲ್ಲಂತ ಹೇಳ್ತೀನಿ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗದೆ ಇದ್ರೆ ಸಾರಿ ಫ್ರೆಂಡ್ಸ್. ಯಾಕಂದ್ರೆ ನಮ್ಮ ಕೊಳಿನ ಒಂದು ಪೆಟ್ಟ ಬಡದ್ರು ನನಗೆ ಬಡಿಯೋ ಅಧಿಕಾರ ಐತಿ ಅವಳಿಗೆ. ಯಾಕಂದ್ರೆ ನಮ್ಮ ಅಣ್ಣನ ಮಗಳ, ಹಾಗಾಗಿ ನಂಗೆ ಸ್ವತಃ ಐತೆ ಅವ್ರನ್ನ ಬಡಿಯೋದು ಬೈಯೋದು ಮಾಡೋದು. ಹಂಗಂತೇಳಿ ನಾನು ಬಡಿತೇನೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ನಮ್ಮ ಕೊಳಿ ಬಂದಾಳ, ನಾನು ಅವ್ರಿಗೆ ಒಂದು ವಾರ ಆಗಿತ್ತು ಹೇಳಾಕದು ಬಾಕಿ ಬಂದಾಗ ನಿನ್ನ ಸುಟ್ಟೆ ಹೇಳಾಕ ನಿಂತು ತಂದಿರ್ಕಿಲ್ಲ ಅವರು. 1-2 ದಿನ ಮನೆಗೆ ಬರೋದನ್ನ ಬಿಟ್ಟಿದ್ರೆ ಪುಸ್ತಕ ತಗೊಂಬ ಅಂತೇಳಿ. ಆ ಕಾಳಜಿ ಇರಬೇಕಾಗಿದ್ದ ಹಡದ ತಂದೆ ತಾಯಿಗಿರ್ಬೇಕು. ನಾವು ಪ್ರೀತಿ ತೋರಿಸ್ಬೋದು, ತಿನ್ನಾಕ ಕೊಡ್ಬೋದು, ಅವ್ರ ಗುಡ ಕೊಡಿಸ್ಬೋದು, ಏನೋ ಮಾಡ್ಬೋದು. ವಿದ್ಯೆ ಅನ್ನೋದು ನಾವು ಬೈದ್ವಿ ಅಂದ್ರೆ ಬರೋದು ಬಿಡ್ತಾರೆ. ನಾನು ಹಿಂದಿನ ಲಾಗಲ್ಲೂ ಹೇಳೀನಿ, ಬರೋದು ಬಿಡ್ತಾರೆ. ಅವ್ರಿಗೆ ಏನು ಅನ್ನಿಸ್ತೈತೆ ಅಂದ್ರೆ ಅಯ್ಯೋ ನಮ್ಮ ಮಮ್ಮಿ ನಮ್ಮ ದೊಡ್ಡಪ್ಪ ಬೈತಾರೆ ಅಂತೇಳಿ ಅಲ್ಲಿ ಹೋಗಿ ಹೇಳ್ತಾರೆ ಅವ್ರು. ಅಲ್ಲಿ ಹೇಳಿದ್ರೆ ಅವ್ರು ಒಂಥರ ಗೊತ್ತಲ್ವ ಮಕ್ಳಿಲ್ದವ್ರ ಪರಿಸ್ಥಿತಿ ಏನಂತ. ಅಯ್ಯೋ ಓಕೆನ್ ಮಕ್ಕಳಾಗ್ಯಾವನ, ಮಕ್ಳಿದ್ರೆ ಮಕ್ಳ ಬೆಲೆ ಗೊತ್ತಾಕಿತ್ತು ಅಂತೇಳಿ. ಆಲ್ರೆಡಿ ನಾನು ಇಂಥ ಮಾತುಗಳನ್ನೆಲ್ಲ ಕೇಳಿ ಅನುಭವಿಸಿ ಎಷ್ಟೋ ದಿನ ದೂರ ಇದ್ದ ಈಗ ಹತ್ರ ಆಗ್ಯಾವಿ. ಹಾಗಾಗಿ ನಾನು ಮತ್ತದ ತಪ್ಪನ್ನು ಮಾಡೋಕ್ಕೆ ಇಷ್ಟಪಡಂಗಿಲ್ಲ. ನನಗೂ ಆಸೆ ಐತಿ ಅವ್ರು ಕಲಿಬೇಕು. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಈಗಿನ ಕಾಲದಾಗ ವಿದ್ಯೆ ಎಷ್ಟು ಮುಖ್ಯ ಅನ್ನೋದು ಪರ್ಸ್ನಲಿ ನನಗೆ ಭಾಳ ಗೊತ್ತು. ಹಾಗಾಗಿ ಕಲ್ಕೋಬೇಕು. ಯಾಕಂದ್ರೆ ತಂದೆ ತಾಯಿ ಕಲಿಸ್ಬೇಕು. ಅವ್ರು ಇಲ್ಲಿ ಇರೋ ಟೈಮ್ಗಿಂದ್ರೆ ಜಾಸ್ತಿ ಹೊತ್ತು ಅಲ್ಲಿರ್ತಾರೆ. ಅಲ್ಲಿ ಅವ್ರು ಸಾಲಿಗೆ ಹೋಗ್ಕ ನಮ್ಮ ಮಕ್ಕಳು ಓದ್ತಾರೋ ಬರೀತಾರೋ ಇಲ್ಲ ಅಂಥೇಳಿ ಅವ್ರು ಇದನ್ನು ಮಾಡ್ಬೇಕು. ಯಾಕಂದ್ರೆ ನಮ್ಗೆ ಅಷ್ಟು ಬುದ್ಧಿ ಹೇಳುವಂಥ ಅಧಿಕಾರ ಇರೋಂಗಿಲ್ಲ. ಏನು ಮಾಡೋಕ್ಕಾಗಿಲ್ಲ. ಮಕ್ಕಳು ನೋಡಿದ್ರೆ ಜೀವ ಮರಗ್ತೈತಿ. ತಪ್ಪು ಮಕ್ಕಳದಿರಂಗಿಲ್ಲ, ತಂದೆ ತಾಯಿದಿರ್ತೈತಿ. ನಾವೇನು ಅದೇನೋ ಒಂಥರ ಸಣ್ಣ ಮಕ್ಕಳಿದ್ದಾಗ ನಾವು ಹೆಂಗೆ ಕಲಿಸ್ತೇವಿ ಹಂಗೆ ಕಲ್ಕೋತಾರೆ. ಅದೇನಂತರ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೈತಿ ಅಂತಾರೆ. ನಾವು ಸಣ್ಣ ಸಸಿ ಇದ್ದಾಗ ಅಗಿ ಇದ್ದಾಗ ನಾವು ಅದನ್ನು ಹೆಂಗೆ ಬೇಕಾದಂಗೆ ಬಗ್ಗಿಸ್ಬೋದು. ಅದು ದೊಡ್ಡ ಹೆಮ್ಮರ ಆತಂದ್ರೆ ಅದನ್ನು ನಮ್ಮ ಕೈಲೇ ಬಗ್ಸೋಕೆ ಆಗಂಗಿಲ್ಲ. ಹಾಗಾಗಿ ಆ ಕಾಳಜಿ ತಂದೆ ತಾಯಿಗೇನ ಇಲ್ಲ ಅಂತಂದ್ರೆ ನಾವು ಇನ್ನೊಬ್ಬರ ಜವಾಬ್ದಾರಿ ತಗೋ ಅಂತಂದ್ರೆ ಎಷ್ಟರ ಮಟ್ಟಿಗೆ ತಗೋತಾರ, ಹೌದಲ್ವಾ? ನಮ್ಮ ಕೈಲಿ ಎಷ್ಟು ಆಕೈತಿ, ಎಷ್ಟು ಸಾಧ್ಯ ಆಕೈತಿ ಅಷ್ಟು ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅಂತಲೇ ಹೇಳ್ಬೋದು. ಅದನ್ನು ಮಿತಿ ಮೀರಿ ನಾವು ಮಾಡೋಕೆ ಹೋದ್ವಿ ಅಂದ್ರೆ ನಾವಲ್ಲೇ ಆಲ್ರೆಡಿ ಕೆಟ್ಟವ್ರು ಆಗೇವಿ, ಇಲ್ಲಂತಲ್ಲ. ಆದ್ರೆ ಮಕ್ಕಳ ಸಂಬಂಧ ಅಂತೇಳಿ ನಾವು ಎಲ್ಲನೂ ಸಹಿಸ್ಕೊಂಡು ಹೊಂಟೇವಿ. ಎಲ್ಲ ಮಾತಾಡ್ಸ್ಕೋಬಾರ್ದು ಮಾತುಗಳನ್ನೆಲ್ಲ ಮಾತಾಡ್ಸ್ಕೊಂಡೇವಿ, ಬೈಸ್ಕೊಂಡೇವಿ, ಎಲ್ಲ ಮಾಡೇವಿ ಅಂತಲೇ ಹೇಳ್ಬೋದು ಹುಡುಗರ ಸಂಬಂಧ. ಇವತ್ತು ನಿಮ್ಗೆ ವಿಡಿಯೋ ಇಷ್ಟ ಆತಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ.